ಶುಭೋದಯ. ಕರ್ತನಿಗೆ ಸ್ತೋತ್ರ. ಒಬ್ಬ ಬಡ ರೈತನಿಗೆ ಕೇವಲ ಸ್ವಲ್ಪ ಹೊಲ ಮಾತ್ರವಿತ್ತು. ಪ್ರತಿ ಬೆಳೆಯ ಸಮಯದಲ್ಲಿ ಆತನು, ಪ್ರಭುವೇ, ನೀನೇ ನನ್ನ ಪಾಲಿನ ಆಶೀರ್ವಾದವೆಂದು ಪ್ರಾರ್ಥಿಸುತ್ತಿದ್ದ. ಅಲ್ಪವಾದ ಬೀಜದಿಂದಲೇ ಅವನ ಹೊಲವು ಪ್ರತಿ ಬಾರಿ ಸಮೃದ್ಧಿಯಾಗಿ ಬೆಳೆಯುತ್ತಿದ್ದನ್ನು ಕಂಡು ನೆರೆಯವರು, ನಿನ್ನಲ್ಲಿ ಯಾವ ರಹಸ್ಯವಿದೆ ಎಂದು ಕೇಳಿದ್ದಕ್ಕೆ, ನನ್ನ ರಹಸ್ಯ ದೇವರು ನನ್ನ ಮೇಲೆ ಇಟ್ಟ ಕೃಪೆಯಾಗಿದೆ ಎಂದು ನಗುತ್ತಾ ಹೇಳಿದನು. ಆದಿಕಾಂಡ 33:11 ದೇವರು ನನಗೆ ಕೃಪೆಯನ್ನು ಮಾಡಿದ್ದರಿಂದ ನನಗೆ ಸಮೃದ್ಧಿ ಉಂಟು ಎಂದು ಯಾಕೋಬನು ಹೇಳಿರುವುದನ್ನು ನೋಡುತ್ತೇವೆ. ಯಾಕೋಬನು ಏಸಾವನಿಂದ ಭಯಪಟ್ಟು ಹಿಂತಿರುಗುತ್ತಿದ್ದಾಗ ದೇವರ ಕೃಪೆಯ ಅನುಭವವನ್ನು ಹಂಚಿಕೊಂಡು, ದೇವರು ನನಗೆ ಕೃಪೆ ಮಾಡಿದನು, ಆದ್ದರಿಂದ ನನಗೆ ಎಲ್ಲವೂ ಸಮೃದ್ಧಿ ಆಗಿದೆ ಎಂದು ಹೇಳುವುದನ್ನು ನೋಡುತ್ತೇವೆ. ಅವನಿಗೆ ಇಂದಿನ ಜೀವನದಲ್ಲಿ ಭಯ, ಹೆದರಿಕೆಗಳಿದ್ದರೂ ದೇವರ ಕೃಪೆಯು ಅವನಿಗೆ ಸಮೃದ್ಧನಾಗಿ ಮಾಡಿತ್ತು. ಪ್ರಿಯರೇ, ಜೀವನದಲ್ಲಿ ಸಮೃದ್ಧಿ ನಮ್ಮ ಶ್ರಮದಿಂದ ಅಲ್ಲ, ಆದರೆ ದೇವರ ಕೃಪೆಯಿಂದ ನಮಗೆ ಸಮೃದ್ಧಿ ಉಂಟಾಗುತ್ತದೆ. ಕೃಪೆ ಎಂದರೆ ನಾವು ಅರ್ಹರಾಗದಿದ್ದರೂ ದೇವರು ನಮ್ಮನ್ನು ಅರ್ಹರನ್ನಾಗಿ ಮಾಡಿ ಆಶೀರ್ವದಿಸುವುದೇ ಆಗಿದೆ. ಇಂದು ನೆನಪಿಡಿ, ನಿಮ್ಮ ಬದುಕು ಹೇಗಿದ್ದರೂ ದೇವರ ಕೃಪೆ ನಿನ್ನನ್ನು ಸಮೃದ್ಧಿಯ ಕಡೆಗೆ ನಡೆಸುತ್ತದೆ. ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.